ಇನ್ನು ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಅಡಗಿದೆಯಾ ಅಂತದೊಂದು ಗುಮಾನಿ ಈಗ ಕಾಡ್ತಾ ಇದೆ. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅನ್ನೋದ್ರ ಬಗ್ಗೆ ಚರ್ಚೆ ಶುರುವಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಮೊಟ್ಟೆ ಬಗ್ಗೆ ಭಾರಿ ಚರ್ಚೆ. ಮೊಟ್ಟೆಗಳಲ್ಲಿ ಎಒಜಿ ಕ್ಯಾನ್ಸರ್ ಕಾರಕ ಪತ್ತೆ ಅಂತ ಚರ್ಚೆಯಾಗ್ತಾ ಇದೆ. ಆರೋಗ್ಯಕ್ಕೆ ಪೂರಕ ಅಂತ ಮೊಟ್ಟೆಗಳ ಸೇವನೆ ಮಾಡ್ತಾರೆ, ಆದರೆ ಅದೇ ಮೊಟ್ಟೆ ಕ್ಯಾನ್ಸರ್ ಕಾರಕ ಅಂತ ಚರ್ಚೆಯಾಗ್ತಾ ಇದೆ. ಇದು ಆತಂಕವನ್ನ ಮೂಡಿಸ್ತಾ ಇದೆ. ನಿಜಕ್ಕೂ ಹಾಗಿದ್ರೆ ಕ್ಯಾನ್ಸರ್ ಕಾರಕ ಅಂಶಗಳು ಮೊಟ್ಟೆಗಳಲ್ಲಿ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಂತೂ ಭಾರಿ ಚರ್ಚೆ. ಕ್ಯಾನ್ಸರ್ ಕಾರಕ ಅಂಶ ಮೊಟ್ಟೆಗಳಲ್ಲಿ ಪತ್ತೆಯಾಗಿದೆ ಅನ್ನುವಂಥ ಕುರಿತಂತೆ ಈಗ ಚರ್ಚೆ ಶುರುವಾಗಿರುವಂಥದ್ದು. ತಿನ್ನೋದೇನು ಅನ್ನುವಂಥ ಪ್ರಶ್ನೆಯನ್ನ ಜನ ಮಾಡ್ತಿದ್ದಾರೆ. ಯಾವುದು ನೋಡಿದ್ರೂ ಕಲಬೆರಕೆ ಎನ್ನುವಂಥದ್ದು ಈಗ ಇತ್ತೀಚೆಗೆ ಕೇಳ್ಬರ್ತಾ ಇರುವಂಥ ವಿಚಾರ. ಅದರ ಜೊತೆಗೆ ಪ್ರತಿನಿತ್ಯ ಮೊಟ್ಟೆ ಸೇವಿಸಿದ್ರೆ ಆರೋಗ್ಯ ಸುಧಾರಿಸುತ್ತೆ ಅಂತ ವೈದ್ಯರುಗಳು ಹೇಳ್ತಾರೆ. ಆದರೆ ಈ ರೀತಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎನ್ನುವಂಥ ಚರ್ಚೆ. ವೈದ್ಯರಾದ ಡಾಕ್ಟರ್ ಕೀರ್ತಿ ಅವರು ನಮ್ಮ ಜೊತೆ ಈಗ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ನಮಸ್ತೆ. ನಮಸ್ತೆ, ಹೇಳಿ ಮೇಡಮ್. ಮೊಟ್ಟೆ ಅಂತಂದ್ರೆ ಆರೋಗ್ಯಕ್ಕೆ ಪೂರಕ, ಪ್ರತಿನಿತ್ಯ ಸೇವಿಸಿ ಅಂತ ಹಲವು ವೈದ್ಯರು ನಮ್ಗೆ ಸಮಾಲೋಚನೆ ಮಾಡುವಾಗ ಹೇಳ್ತಾರೆ. ಆದರೆ ಈಗ ನೋಡ್ತಾ ಹೋದ್ರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಅಂತಿದ್ದಾರೆ. ನಿಜಕ್ಕೂ ಅಚ್ಚರಿ ಮತ್ತು ಆಘಾತಕಾರಿ ಮೇಡಮ್ ಇದು. ಆಕ್ಚುಲಿ ಆ ಸ್ಟೇಟ್ಮೆಂಟ್ ಸ್ವಲ್ಪ ಕರೆಕ್ಷನ್ ಮಾಡ್ಕೊಬೇಕು. ಎಲ್ಲಾ ಮೊಟ್ಟೆನೂ ಆರೋಗ್ಯಕ್ಕೆ ಹಾನಿಕಾರಕ ಅಲ್ಲ. ಎಒಝೆಡ್ ಅಂತ ಪ್ರಮಾಣ, ನೈಟ್ರೋಫ್ಯೂರಾನ್ ಅಂತ ಏನ್ ಆಂಟಿಬಯೋಟಿಕ್ ಫೀಡ್ ಆಗಿರುತ್ತೆ ಕೋಳಿಗಳಿಗೆ, ಅಂತ ಕೋಳಿಯಿಂದ ಬಂದಿರೋ ಮೊಟ್ಟೆನಲ್ಲಿ ಎಒಝೆಡ್ ಪ್ರಮಾಣ ಇರುತ್ತೆ. ಆ ಎಒಝೆಡ್ ಪ್ರಮಾಣ ಇರುವಂತ ಮೊಟ್ಟೆಗಳು ಹಾನಿಕಾರಕ. ಬಟ್ ಆದ್ರೆ ಈಗ ಬಂದಿರೋ ರಿಪೋರ್ಟ್, ಎಗೋಸ್ ಕಂಪನಿದು ಮೊಟ್ಟೆನಲ್ಲಿ ಎಒಝೆಡ್ ಅಂಶ ಪತ್ತೆಯಾಗಿದೆ ಅಂತ ಬಂದಿರೋ ರಿಪೋರ್ಟ್ ಅಲ್ಲಿ 0.7 ಪ್ರಮಾಣತೆ ಇದೆ ಅಷ್ಟೇ. ಬಟ್ ಆದ್ರೆ ಯಾವುದೇ ರೀತಿ ಆಂಟಿಬಯೋಟಿಕ್ ನಮ್ಮ ಮೊಟ್ಟೆಗಳಲ್ಲಿ ಕಂಡು ಬರೋದು ಅಷ್ಟು ಒಳ್ಳೇದಲ್ಲ. ಅಂಡ್ ಈ ಎಒಝೆಡ್ ಇಂದ ಹೆಚ್ಚು ಸೇವನೆ ಮತ್ತೆ ಪ್ರಮಾಣ ಹೆಚ್ಚು ಇರುವಂತ ಮೊಟ್ಟೆಗಳನ್ನ ತಿಂದ್ರೆ ಖಂಡಿತವಾಗೂ ಹಾನಿಕಾರಕ. ಬಟ್ ಡಾಕ್ಟರ್, ಈಗ ನಾವು ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡುವಂಥದ್ದು? ಮೊಟ್ಟೆ ತಿನ್ನೋರು ಈಗ ಇದು ಆರೋಗ್ಯಕ್ಕೆ ಓಕೆನಾ ಹಾನಿಕಾರಕನಾ, ಯಾವ್ದ್ರಲ್ಲಿ ಎಒಜಿ ಇದೆ, ಹೇಗೆ ಅದನ್ನ ಪರಿಗಣಿಸೋದು ಅಂತ? ಅದನ್ನ ಸಿಂಪಲ್ ಆಗಿ ಹಂಗೆ ಹೇಳಲಿಕ್ಕಾಗಲ್ಲ. ಇಟ್ ಶುಡ್ ಬಿ ಲೈಕ್ ಆಥರೈಸ್ಡ್. ಯಾವುದೇ ಮೊಟ್ಟೆ ಆಗಿರ್ಬೋದು, ಇಲ್ಲ ಫಾರ್ಮ್ ಗಳಾಗಿರ್ಬೋದು. ಆ ಫಾರ್ಮ್ ಗಳಿಂದ ಬರೋ ಮೊಟ್ಟೆ ಮತ್ತೆ ಫಾರ್ಮ್ ನ NABL ಅಥವಾ FSSAI ಅವರು ಹೋಗಿ ಸರ್ಟಿಫಿಕೇಶನ್ ಮಾಡ್ತಾರೆ. ಸೊ ಅಂತ ಫಾರ್ಮ್ ಇಂದ ಬರೋ ಮತ್ತೆ ಅಂತ ಫಾರ್ಮ್ ನಲ್ಲಿ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಮೇಂಟೈನ್ ಮಾಡೋ ಮೊಟ್ಟೆಗಳನ್ನ ನಾವು ತಿನ್ಬೋದು, ಯಾವುದೇ ತೊಂದರೆ ಇಲ್ಲ. ರೈಟ್ ಡಾಕ್ಟರ್, ನಿಮ್ಮಿಂದ ಇನ್ನಷ್ಟು ಮಾಹಿತಿಯನ್ನು ಪಡಿತಾ ಹೋಗ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಈ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾದ ಬಗ್ಗೆ ಈಗ ಭಾರಿ ಚರ್ಚೆ ಆಗ್ತಾ ಇದೆ. ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಔಷಧ ಕಣಗಳು ಪತ್ತೆಯಾಗಿದೆ. ನೈಟ್ರೋಫ್ಯೂರಾನ್ ಅನ್ನೋದು ನಿಷೇಧಿತ ಔಷಧದ ಅಂಶ. ಮನುಷ್ಯರ ದೇಹದ ಜೀವಕೋಶವನ್ನ ಹಾನಿ ಮಾಡಿಬಿಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸ್ಬಿಡುತ್ತಂತೆ ಈ ನೈಟ್ರೋಫ್ಯೂರಾನ್. ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗೂ ಕೂಡ ಈ ನೈಟ್ರೋಫ್ಯೂರಾನ್ ಕಾರಣ ಆಗಬತ್ತೆ ಎನ್ನುವಂತಹ ವಿಷಯಗಳು ಈಗ ಪತ್ತೆ ಆಗ್ತಾ ಇದ್ದು, ಇದು ಈಗ ಆತಂಕವನ್ನ ಮೂಡಿಸ್ತಾ ಇದೆ. ಮಾರಣಾಂತಿಕ ಕಾಯಿಲೆಯಾಗಿರುವ ಕ್ಯಾನ್ಸರ್ಗೂ ಕೂಡ ಕಾರಣ ಆಗಬಿಡುತ್ತಾ ನೈಟ್ರೋಫ್ಯೂರಾನ್? ಇನ್ನು ರಾಜ್ಯಾದ್ಯಂತ ಮೊಟ್ಟೆಗಳ ಮಾದರಿಯ ಸಂಗ್ರಹಕ್ಕೆ ಸೂಚನೆ. ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಚರ್ಚೆಯ ಬೆನ್ನಲ್ಲೇ ಇದೀಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಮೊಟ್ಟೆಗಳನ್ನ ಲ್ಯಾಬ್ಗಳಲ್ಲಿ ಪರೀಕ್ಷೆ ನಡೆಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ಒಂದು ವೇಳೆ ಕ್ಯಾನ್ಸರ್ ಕಾರಕ ಅಂಶಗಳು ಪತ್ತೆಯಾದ್ರೆ ಮೊಟ್ಟೆ ಉತ್ಪಾದಕರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ TV9ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದರ ಒಂದು ಪೂರ್ತಿಯಾಗಿ ಇದರ ಹಿನ್ನೆಲೆ ಏನು ಮತ್ತು ಇದು ಯಾರು ಟೆಸ್ಟ್ ಮಾಡಿದ್ದಾರೆ ಅದೆಲ್ಲ ಕೂಡ ತಿಳ್ಕೊಳ್ಬೇಕಾಗ್ತದೆ. ಮತ್ತು ವೈಜ್ಞಾನಿಕವಾಗಿ ಯಾವ ಮಟ್ಟದಲ್ಲಾಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ. ತಿಳ್ಕೊಂಡ ನಂತರ ನಮ್ಮ ಫುಡ್ ಡ್ರಗ್ ಕಮಿಷನರ್ ಹೇಳ್ತೀನಿ, ಇದ್ರ ಬಗ್ಗೆ ಎಲ್ಲ ಪೂರ್ತಿ ಮಾಹಿತಿಯನ್ನು ಪಡ್ಕೊಂಡು ಅಗತ್ಯ ಇರುವಂಥ ಏನೇನು ಅದಕ್ಕೆ ಆ ಥರ ಏನಾದರೂ ನೈಜವಾದಂಥ ಒಂದು ಅಂಶಗಳಿದ್ದರೆ ಖಂಡಿತವಾಗಿಯೂ ಆವಾಗ ನಾವು ಅದಕ್ಕೆ ಗಮನ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ಕ್ಯಾನ್ಸರನ್ನು ಸೃಷ್ಟಿ ಮಾಡುವಂಥದ್ದು ಯಾವುದೇ ಇದ್ದರೆ ಅದ್ರ ಬಗ್ಗೆ ನಾವು ಎಚ್ಚರಿಕೆಯಿಂದನೇ ಕ್ರಮ ತಗೊಳ್ಬೇಕಾಗ್ತದೆ. ಮತ್ತು ಆ ಥರ ಕಂಡು ಬಂದರೆ ಅವಾಗ ಕಠಿಣ ಕ್ರಮ ತಗೊಳ್ಬೇಕಾಗ್ತದೆ. ಆದ್ದರಿಂದ ಇದನ್ನು ನೋಡ್ಬಿಟ್ಟು ಇದರ ಹಿನ್ನೆಲೆ ಮತ್ತು ಇದರೆಲ್ಲ ಪೂರ್ತಿಯಾದಂಥ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಮುಂದೆ ಅಗತ್ಯ ಇದ್ದರೆ ಖಂಡಿತವಾಗಿಯೂ
ಏನು ಟೆಸ್ಟ್ಗಳು ಮಾಡಬೇಕಾಗ್ತದೆ, ಪರೀಕ್ಷೆಗಳು ಮಾಡಬೇಕಾಗ್ತದೆ ಎಲ್ಲ ಖಂಡಿತ ಮಾಡಿಸೋಣ. ಈಗಲೇ ಏನಾಗ್ಬಿಡುತ್ತೆ, ಈ ಥರ ವಿಚಾರಗಳು ಒಂದೇ ಸಲ ಆತಂಕಕ್ಕೆ ಒಳಗಾಗಿ ಜನ ನೂರಾರು ಒಂಥರ ಕನ್ಫ್ಯೂಸ್ ಆಗುವಂಥದ್ದು ಕೂಡ ಬೇಡ ಅಂತ ನನಗನ್ಸುತ್ತೆ. ಪ್ರಥಮವಾಗಿ ನೈಜತೆ ಮತ್ತು ಏನಿದೆ ಅಂಶಗಳನ್ನೆಲ್ಲ ಕೂಡ ತಿಳ್ಕೊಂಡು ತದನಂತರ ನಾವು ಒಂದು ತೀರ್ಮಾನಕ್ಕೆ ಬರೋದು ಒಳ್ಳೆಯದು. ಜನ ಅನಾವಶ್ಯಕವಾಗಿ ಗಾಬರಿ ಪಡ್ತಕ್ಕಂಥದ್ದಕ್ಕೆ ಹೋಗಬಾರ್ದು ಅಂತ ನನ್ನ ಮನವಿ. ಎಸ್, ಡಾಕ್ಟರ್ ಕೀರ್ತಿ ಅವರು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಡಾಕ್ಟರ್, ಈಗ ಮೊಟ್ಟೆಗಳಲ್ಲಿ ನೈಟ್ರೋಫ್ಯೂರಾನ್ ಎನ್ನುವಂಥ ಅಂಶ ಪತ್ತೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಏನಿದು ನೈಟ್ರೋಫ್ಯೂರಾನ್, ಯಾವ ರೀತಿ ಹಾನಿಕಾರಕ ಅಂತ? ನೈಟ್ರೋಫ್ಯೂರಾನ್ ಅನ್ನೋದು ಒಂದು ಆಂಟಿಬಯೋಟಿಕ್. ಓಕೆ, ಆ ಆಂಟಿಬಯೋಟಿಕ್ ಜೊತೆಗೆ ಮೆಟಬೋಲೈಟ್ ಅಂತ ಹೇಳ್ತೀವಿ. ಎಒಝೆಡ್ ಅನ್ನೋದು ನೈಟ್ರೋಫ್ಯೂರಾನ್ ಒಂದು ಮೆಟಬೋಲೈಟ್. ಓಕೆ, ಸೊ ಇದರಿಂದ ನಮ್ಮ ಜೆನೆಟಿಕ್ ಡಿಸಾರ್ಡರ್, ಜೆನೆಟಿಕಲಿ ಟಾಕ್ಸಿಸಿಟಿ ಕಾಣಿಸುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಜೆನೆಟಿಕಲಿ ಮಾಡಿಫಿಕೇಶನ್ ಅಂತ ಅಂದ್ರೆ DNA ಮೇಲೆ ಎಫೆಕ್ಟ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ಹಾಗಾಗಿ ಇದು ಸುಮಾರು ಕಂಟ್ರೀಸ್ ನಲ್ಲಿ ಬ್ಯಾನ್ ಆಗಿದೆ. ಇದನ್ನ ಯಾರು ಯೂಸ್ ಮಾಡ್ತಾ ಇಲ್ಲ. ಬಟ್ ಆದ್ರೆ ಇದ್ರದ ಅಂಶ ಎಒಝೆಡ್ ಏನ್ ಮೆಟಬೋಲೈಟ್ ಇದೆ ಅದು ಎಗೋಸ್ ಇದರಲ್ಲಿ 0.7 ಪ್ರಮಾಣದಲ್ಲಿ ಕಂಡು ಬಂದಿದೆ. ಬಟ್ ಅದು ಅಷ್ಟು ಇರೋದಿಲ್ಲ. ಯಾಕಂದ್ರೆ ಎಗೋಸ್ ಅನ್ನೋದು ಒಂದು ಬ್ರ್ಯಾಂಡ್. ಅವರು ಯಾವುದೇ ಆಂಟಿಬಯೋಟಿಕ್ ಫೀಡ್ ಇಲ್ದಂಗೆ ಮೊಟ್ಟೆ ಕೊಡ್ತೀವಿ ಅನ್ನೋದೇ ಅವ್ರದ್ದು ಸ್ಟ್ರಾಟಜಿ ಅಂಡ್ ಅವ್ರದ್ದು ಮೇಜರ್ ಮೋಟೋ ಇರುತ್ತೆ ಕಂಪನಿದು. ಸೊ ಅಂತ ಮೊಟ್ಟೆಗಳಲ್ಲೇನೆ ಈ ಪ್ರಮಾಣತೆ ಬಂದಿದೆ ಅಂದ್ರೆ ಅದು ಒಂದ್ ಸ್ವಲ್ಪ ಸೂಕ್ಷ್ಮವಾಗಿ ಪರಿಗಣಿಸಬೇಕು. FSSAI ಇಂದ ಬಂದಿರೋ ಮೊಟ್ಟೆಗಳಲ್ಲಿ 0.7 ಪ್ರಮಾಣತೆ ಅದು ಇದ್ರೆ ತೊಂದ್ರೆ ಇಲ್ಲ ಅಂತಾನೆ ಇದೆ. ಅವರು ಒಂದು ವ್ಯಾಲ್ಯೂ ಗ್ರೇಡ್ ಮಾಡ್ತಾರೆ. ಆ ಗ್ರೇಡ್ ಅಲ್ಲಿ ಎಗೋಸ್ ಮೊಟ್ಟೆಗಳು ಆಹಾರ ಸೇವನೆಗೆ ಯಾವುದೇ ಹಾನಿಕಾರಕ ಇಲ್ಲ ಅಂತಾನೆ ಬಂದಿರುತ್ತೆ. ಸೊ ಹಾಗಾಗಿ ಯಾರು ಇಷ್ಟೊಂದು ಈ ಲೆವೆಲ್ಗೆ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಆಂಟಿಬಯೋಟಿಕ್ ಯಾವುದನ್ನು ಅಷ್ಟು ಈಸಿಯಾಗಿ ನಮ್ಮ ಆಹಾರದಲ್ಲಿ ಸೇವನೆ ಕಂಡು ಬರೋದು ತುಂಬಾ ತೀರಾ ಕಡಿಮೆ. ಬಟ್ ಈಗ ನಮ್ಮ ಮಂತ್ರಿಗಳು ಏನು ಸ್ಟೆಪ್ಸ್ ತಗೊಂಡಿದ್ದಾರೆ, ಎಲ್ಲಾ ಕಡೆ ಸ್ಯಾಂಪಲ್ಸ್ ಟೆಸ್ಟಿಂಗ್ ಕಳ್ಸಿದ್ಮೇಲೆ ಅದ್ರ ರಿಪೋರ್ಟ್ ಬಂದ ನಂತರ ನಾವು ಅದ್ರ ಬಗ್ಗೆ ತೀರಾ ಗಮನ ಇಟ್ಟು ಮಾತಾಡಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಒಂದು ಹಂತಕ್ಕೆ ಒಂದು ಕ್ಲಾರಿಫಿಕೇಶನ್ ಬರ್ಬೋದು. ಸುಮ್ನೆ ಸಾಮಾನ್ಯವಾಗಿ ಏನೋ ಒಂದು ಎಒಝೆಡ್ ಕಂಡು ಬಂದಿದೆ ಅಂದ ತಕ್ಷಣ ಈ ರೀತಿಯಾಗಿ ಪ್ಯಾನಿಕ್ ಆಗೋದು ಅಷ್ಟು ಅಗತ್ಯ ಇಲ್ಲ ಅಂತೀರಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.